ಮುಂದೆ ಈ ಊರಲ್ಲಿ ನಮ್ಮಂತರನ್ನ ತಂಟೆಗೆ ಬಂದರೆ ಅವರ ಸಂಸಾರವನ್ನ ಸಂಕಟದಲ್ಲಿ ಮುಳುಗುವ ಹಾಗೆ ಮಾಡುವುದೇ ಈ ಜೋಡಿ ಸರ್ಪಗಳಾಟ. ಆಯ್ತು ಪೃಥ್ವಿರಾಜ್, ನಡೆ, ಇನ್ನು ಮುಂದೆ ಕುಡಿದು ಕೊಪ್ಪಳಿಸಿ ಹಾಯಾಗಿ ಇರೋಣ. ಸ್ವಲ್ಪ ಫೋನ್ ನಂಬರ್ ಕೊಡಿ ಸೌಕರ್ಯ, ನಾನು ಸ್ವಲ್ಪ ಹೋಗಿ ಬರ್ತೀನಿ. ಹೊಳೆಯಂತೆ ಹರಿದು ಬರುವ ಹಣಕ್ಕೆ ಹತ್ತಿರ ನಾನು ಬೆಳೆಯುವ ಹೆಣ್ಣು ಮಕ್ಕಳ ಪಾಲಿನ ಪ್ರೇಮದ ಕುಮಾರ. ಎಂದು ನಾನು ಕಂಡಂತ ಹೆಣ್ಣುಗಳನ್ನು ಎಂದು ಬೆಟ್ಟ ಕೆಟ್ಟವನಲ್ಲ ಈ ಜಯರಾಜ್. ಶ್ರೀಮಂತ ನವಿಲನಂತೆ ನರ್ತಿಸಿ ಶ್ರೀಮಂತ ಹಮ್ಮಿರ ಎಂದು ಕಂಡಿಟ್ಟ ಹೆಣ್ಣುಗಳನ್ನು ಬೆಟ್ಟ ಕೆಟ್ಟವನಲ್ಲ ಅಂದಾಗ ನನ್ನ ಕಣ್ಮುಂದೆ ನವಿಲಿನಂತೆ ನರ್ತಿಸಿ ನಗ್ನ ಪ್ರೇಮಿ ಗಂಗಾ ನಿನ್ನನ್ನು ನೋಡಿದ ಕ್ಷಣದಿಂದಲೇ ನನ್ನ ಮೈ ಮನಸ್ಸಿನಲ್ಲಿ ಚಂಚಲವಂತಾಗಿ ನಿನ್ನ ದೇಹ ಸುಖಕ್ಕಾಗಿ ಹಂಬಲಿಸಿ ಹಾತೊರೆಯುತ್ತದೆ ನನ್ನ ಜೀವ. ಹಾತೊರೆಯುವ ಜೀವಕ್ಕೆ ಹಾಲುಣಿಸುವ ಗಂಗಾ, ಅದಕ್ಕಾಗಿ ನೀ ಬರುವ ದಾರಿಗೆ ಪ್ರೇಮದ ಅರಸನಾಗಿ ಅರಸಿ ನಿಂತಿರುವನು ಈ ನಿನ್ನ ಅರಸ. ಎಲ್ಲೋ ಗಂಗಾ, ಈ ನಿನ್ನ ಅವಸರದ ನಡಿಗೆಯನ್ನು ನಿಲ್ಲಿಸಿ ಈ ಅರಸನ ಮಾತನ್ನು ಆಲಿಸು. ಕಂಡ ಅರಸರ ಜೊತೆಗೆ ಮಾತಾಡೋದಕ್ಕೆ ನನ್ನ ಹತ್ರ ಸಮಯವಿಲ್ಲ. ನನ್ನ ಅರಸ ನೀರಿಗಾಗಿ ಕಾಯ್ತಾ ಇದ್ದಾನೆ, ಹೋಗಿ ದಾರಿ ಬಿಡು. ನಿಲ್ಲು ಗಂಗಾ, ಆಸೆ ಪಟ್ಟ ಬಂದ ಈ ಹಮ್ಮಿರನನ್ನು ಬಿಟ್ಟು ಬಡತನದಲ್ಲಿ ಬೆದ್ದು ಬಡವನ ನಡೆಸಿ ಹೋಗುವಿಯಲ್ಲ, ನೀನೆಂತ ಮುರುಕಳೆ ಗಂಗಾ. ನೋಡು, ಪತಿಯೇ ಪರದೆಯು ಅಂತ ತಿಳಿದುಕೊಂಡು ಬಾಳೋಳು ಈ ಹೆಣ್ಣು. ಈ ಹೆಣ್ಣಿಗೆ ಇಲ್ಲ ಸಲದ ನುಡಿಗಳನ್ನು ನುಡಿಯಬೇಡ. ನೀರಿನ ಮಾತಿಗೆ ಬೆರಗಾಗಿ ನಾನು ಕಂಡಗೆ ಸರಿಗಾಸುವ ಗಂಡಪುರದ ಹೆಣ್ಣಲ್ಲ ನಾನು. ಗಂಗಾ, ಕೇಳು ಪತಿವೃತ್ತಿ ಹೆಣ್ಣೆ, ಏನಿನ ಸೆರಗಿನ ನಾರಿಯರ ಕಥೆಯನ್ನ. ದೇವರಂತ ಗಂಡ ಮನೆಯಲ್ಲಿದ್ದರೆ ನನ್ನ ಮನೆಯ ಮೆಂಡನ ಆಶ್ರ ಬಯಸುವ ಹೇಸಿ ಹೆಣ್ಣುಗಳೆಷ್ಟು ಸಮಾಜದಲ್ಲಿ. ದೇವರಂತ ಗಂಡ ಮನೆಯಲ್ಲಿದ್ದರು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಮೆಂಡನನ್ನು ಕರೆಸಿಕೊಂಡು ದೇವಸ್ಥಾನದಲ್ಲಿ ಚಕ್ಕಂದೆಯಾಡಿ ಬರುವ ಹೆಣ್ಣುಗಳಷ್ಟೆಲ್ಲ ಏನಿನ ಹಾಳು ಸಮಾಜದಲ್ಲಿ. ಗಂಗಾ, ಮೈ ತುಂಬ ಬಟ್ಟೆಯನ್ನಿಟ್ಟುಕೊಳ್ಳುವುದನ್ನು ಬಿಟ್ಟು ತೋರಿಸುವ ಬಟ್ಟೆಗಳನ್ನೊಟ್ಟಿ ಬುಡಕಿ ಬರುವ ಹೆಣ್ಣುಗಳಷ್ಟಿಲ್ಲ ಏನಿನ ಸಮಾಜದಲ್ಲಿ. ನೋಡು, ಜನ ಹೇಳುತ್ತಾರಂತ ತಿಳಿದುಕೊಂಡು ಹಂದಿ ತಿನ್ನೋದಕ್ಕೆ ಹೋಗ್ಬಾರ್ದು. ಒಳ್ಳೆದನ್ನೇ ಬಯಸಬೇಕು. ಕಂಡ ಹೆಣ್ಣು ಮಕ್ಕಳನ್ನು ಈ ರೀತಿ ಸ್ವಚ್ಛಂದವಾಗಿ ಮಾತಾಡ್ತಿದೆಯಲ್ಲ, ನೀನೊಬ್ಬ ಮನುಷ್ಯನೇನೋ? ನಾನೊಂದು ಭಾರತೀಯ ಸಂಸ್ಕೃತಿಯನ್ನು ತಿಳಿದುಕೊಂಡು ಅರ್ಥ ಬಾಳೋಳು. ಹೀಗಿರುವಾಗ ಈ ಹೆಣ್ಣಿಗೆ ಇಲ್ಲ ಸಲದ ನುಡಿಗಳನ್ನು ನುಡಿಯಬೇಡ. ದೂರ ಸರಿಯಾಗಿ ಸರಿ ಆಚೆ
ಗಂಗಾ, ಈ ಪುರುಷನ ಸರಸದ ಸಮಯದಲ್ಲಿ ಸರಿಯಾಗಿ ಎಂಬ ಶಬ್ದ ಸರಿ ಕಾಣುವುದಿಲ್ಲ ಗಂಗಾ. ನಿನ್ನಂತ ಸೌಂದರ್ಯವತಿ ಬಾಯಿದಲ್ಲಿ ಸರಿ ಕಾಣುವುದಿಲ್ಲ. ಈ ಸಂಜೆ ಸಮಯ ಜಾರಿ ಹೋಗುವುದಕ್ಕಿಂತ ಮುಂಚೆ ಬಾ ನನ್ನ ನಲ್ಲೇ ಒಲ್ಲದ ಮನಸ್ಸಿನಿಂದ ಗೊಲ್ಲೆ ಬೆಸುವ ಮಾತುಗಳು ಮಾಡಿದರೆ ಬಲತ್ಕಾರ ಎಂಬ ಬಲೆಯನ್ನು ಬೇಸಿ ಶೀಲವನ್ನು ಅನುಭವಿಸಿ ನನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡಬೇಕಾಗುತ್ತೆ. ಎಚ್ಚರ. ಮುಖ್ಯವಾಗಿ ಈ ನಿನ್ನ ಎಚ್ಚರದ ಉಪದೇಶವನ್ನು ಕೇಳಿ ನಾನಿಗೆ ಸೇರಿದ ಆಸ್ತಿ ತಿಳ್ಕೊಂಡಿದ್ಯಾ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಯಾರಕ್ಕೆ ತಿಳ್ಕೊಂಡಿದ್ಯಾ? ನಾನು ಅರ್ಜುನನ ಹೆಂಡತಿ. ಅದು ಅಲ್ಲದೆ ನನ್ನ ಗಂಡ ಯಾವುದರಲ್ಲಿ ಕಡಿಮೆ ಇಟ್ಟಿದ್ದಾನೆ. ಆ ನನ್ನ ಗಂಡನ ಮಾತು ನಿನ್ನ ಬಾಯಲ್ಲಿ ಬರಬಹುದು. ನನ್ನ ಗಂಡನ ಮುಂದೆ ನೀನೊಂದು ತೃಣ ಸಮಾನ. ಹೊತ್ತು ಮೀರಿ ಮಾತನಾಡಿದೆ. ಆದರೆ ನಿನ್ನಂತ ನಾರಿಯರನ್ನು ನೆಲೆಯಿಲ್ಲವೆಂದೇ ಮಾಡುವ ಧೀರ ನಾನು. ಗಂಗಾ, ನಿನ್ನಂತ ಗರ್ವ ತುಂಬಿದ ಹೆಣ್ಣುಗಳನ್ನು ಗಂಡನ ಧೈರ್ಯ ಬಳಸಿ ಪತಿವರ್ತೆಯದೆಂದು ದರ್ಪ ತೋರಲು ಬಂದರೆ ನಿನ್ನ ಪತಿವರ್ತೆಯ ಧರ್ಮದ ಕೊಂಕವನ್ನು ಇಳಿಸಿ ಹಾಕಿ ರಂಡಿಯರನ್ನಾಗಿ ಮಾಡುವ ಕಟುಕ ಕಳನಾಯಕ ನಾನು. ಅಂದಾಗ ನಿನ್ನ ಪತಿಯನ್ನು ಮೋಸದ ಮಾಯಾಜಾಲಕ್ಕೆ ಸಿಲುಕಿಸಿ ನಿನ್ನ ಪತಿಯ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡುವ ಕಾಲ ಸರಿಯಾಗಿದೆ. ಆವಾಗ ನೀನು ಗಂಡನನ್ನು ಕಳೆದುಕೊಂಡ ರಂಡೆ. ಸಮಾಜದ ಕಣ್ಣಿಗೆ ಮದುವೆಯಾದ 3 ತಿಂಗಳಲ್ಲಿ ಪತಿಯನ್ನು ನೆಂಗದ ಮುಂಡೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂಡು ನನ್ನ ಗಂಡನನ್ನು ಏನು ಮಾಡಬೇಡಿ. ಈ ಹೆಣ್ಣು ಒಂದು ಹೆರದ ತುಪ್ಪ ಇದ್ದ ರತಿ ಮನ್ಮಥರೆಂಬ ಕುಲಿ ಮೇಲಿಟ್ಟು ಕಾಯಿಸಿದಾಗಲೇ ಹೊರಹೊಮ್ಮೆ ಬರುವುದು ಇದರ ಸುವಾಸನೆ. ಅಂದಾಗ ಈ ಸಿಕ್ಕ ಸಮಯವನ್ನು ಉಪಯೋಗಿಸಿಕೊಂಡು ಇವಳನ್ನು ಹಾಡು ಕುಡಿಸಬೇಕು. ಗಂಗಾ, ಮೋಡಿ ಬರಲಿ ನಿನ್ನ ಮಧುರ ಕಂಠದಿಂದ ಸುಮಧುರ ಗಾನ. ನೋಡಿ ಸೌಕರ್ಯ, ಮಾನ ಮರ್ಯಾದೆ ಹಾಗೂ ಸೀಲ ಈ ಮೂರನ್ನು ಬಿಟ್ಟು ನೀವೇನ್ ಬೇಕಾದ್ರೂ ಮಾಡುವಂತ ಮಾಡಿ. ಬೇಕಾದ್ರೆ ನನ್ನ ಪ್ರಾಣ ಕೇಳಿ, ನನ್ನ ಪ್ರಾಣ ಕೊಡ್ತೀನಿ. ಗಂಗಾ, ಏನು ಮರ್ಗದರದ ಮಾತನ್ನು ಕೇಳಲಾರೆ ನಾನು. ಸೊಮ್ಮನೆ ಹಾಡಿ ಕುಣಿದರೆ ಸರಿ, ಇರದಿದ್ದರೆ ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದಕ್ಕೆ ಕಳಿಸಿಕೊಡುವೆ. ಏನಂತೀಯ? ಆಯ್ತು ಸೌಕರ್ಯ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಕಂಗಾಳಿದಾಸನ ಶಾಕುಂತಲೆ ಶಾಕುಂತಲೆ ಶಾಕುಂತಲೆ
God is disposed. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಹೋಗೋ ಹೋಗು. ಒಂದು ಅಬಲೆ ಹೆಣ್ಣು ನಿನ್ನ ಕೈಗೆ ಸಿಕ್ಕ ಅಂತ ಈ ರೀತಿ ನನ್ನ ಜೊತೆ ಆಟ ಆಡಿದೆಯಲ್ಲ, ಇದರ ಸೇಡು ತೀರಿಸ್ಕೊಳ್ಳದೆ ನಾನು ಇರೋದಿಲ್ಲ. ಛೀ. ಬಣ್ಣ ಬಣ್ಣದ ಮಾತುಗಳನ್ನಾಡಿ ಶ್ರೀಮಂತರ ತೋಳದಕ್ಕೆ ಅಪ್ಪಿ ನವಿಲಿನಂತೆ ನರ್ತಿಸುವ ನೀನು ಹಾದರತನ ಮಾಡಿದ ಹೊಟ್ಟೆ ತುಂಬಿಸಿಕೊಳ್ಳುವ ಹಾದರತನ ಮಾಡಿದ ಹೆಣ್ಣು ನಿನ್ನ ಪತಿವಂತ ನರ್ತಿಯ ಸೋಗಿನ ಏನ್ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಇಂಥ ಮಾತಾಡ್ಬೇಡಿ. ನಾನು ಮಾತನ್ನು ಮಾರಿಕೊಳ್ಳುವಂತ ನೀಚ ಕೆಲಸ ಯಾವತ್ತೂ ಮಾಡುವಲ್ಲ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನನ್ನ ಮುತ್ತೈದೆತನವನ್ನು ಕಾಪಾಡಿಕೊಂಡು ಬಂದಳು ನಾನು. ಮುತ್ತೈದತನ ಮುತ್ತೈದತನ ಆತನ ಗೊತ್ತಿಲ್ಲದ ಹೆಣ್ಣೆ. ಮುತ್ತೈದತನ ಅಂದ್ರೆ ಏನು? 5 ಮುತ್ತುವನ್ನು ಹೊಂದಿಕೊಂಡು ಹೋದವಳೆ ಮುತ್ತೈದತನ ಎಂದು ಕರೀತಾರೆ ಈಗಿನ ಸಮಾಜ. ಮುತ್ತೈದತನ ಅರ್ಥವನ್ನು ಕೇಳು. ಯಾವ ಪರಪುರುಷನ ಕಣ್ಣು ನಿನ್ನ ಮೈ ಮೇಲೆ ಬೀಳಬಾರ್ದಂತೇಳಿ ಶಿವನ ಎದುರಿನಲ್ಲಿರುವಂತ ನಿನ್ನ ಹಣೆಯ ಮೇಲೆ ಇರುವ ಕುಂಕುಮ ಒಂದು ಮುತ್ತು. ವಯಸ್ಸು ಎಲ್ಲರ ವಯಸ್ಸಿನಲ್ಲಿ ಮತ್ತೊಬ್ಬರ ವಿಚಾರಿ ನಿನ್ನ ಮೈ ಹೋಗಬಾರ್ದಂತೇಳಿ ಪಂಚದ ಕಾಲಿನಲ್ಲಿರುವ ಕಾಲುಗುರೆ ಒಂದು ಮುತ್ತು. ಸಂಸಾರದಲ್ಲಿ ಪತಿವರ್ತಿಯನ್ನು ಪಾಲಿಸಿದವರಿಗೆ ವಿರೋಧವಾಗಿ ನಡ್ಕೊಂಡರೆ ಆನೆ ಅಂಕೋಶದಂತೆ ನಿನ್ನ ಗಂಡನ ಹಿಡಿತಲಿಟ್ಟುಕೊಳ್ಳಲು ನಿನ್ನ ಮೂಗಿನ ಮೇಲೆ ಇರುವ ಮುತ್ತೈದತನ ಒಂದು ಮುತ್ತು. ಆದ್ರೆ ನಿನ್ನ ದಾರಿಯಲ್ಲಿ ಹೋಗು ಬಿಡುವಾಗ ಪರಪುರುಷನ ಕಣ್ಣು ನಿನ್ನ ಎದೆ ಮೇಲೆ ಬೀಳಬಾರ್ದು ಹೇಳಿ ಯಾವ ಗಂಡಿನ ಕಾಮದ ಪಿತ್ತನ್ನು ನೆತ್ತಿಗೇರಿ ನಿನ್ನ ಹತ್ತಿರ ಬಂದಾಗ, ನಿನ್ನ ಭಕ್ತ ಹತ್ತಿರ ಬಂದಾಗ ತಮ್ಮ ತಂಗಿ ಅಂತ ಭಾವನೆ ಬರಲಂತೇಳಿ ನಿನ್ನ ಕೊರಳಲ್ಲಿ ಕಟ್ಟಿದ ಮಾಂಗಲ್ಯ ಅದು ಒಂದು ಮುತ್ತು. ಅದು ಅಲ್ಲದೆ ಹೆಣ್ಣಾಗಿ ಹುಟ್ಟಿ ಭೂಮಿ ಮೇಲೆ ಬಂದಾಗ ಯಾವಾಗಲೂ ಸುಖ ಕಾರ್ಯದಲ್ಲಿ ಶುಭವಾಗಿರಲಿ ಅಂತೇಳಿ ನಿನ್ನ ಮನುಷ್ಯನಲ್ಲಿ ಹಚ್ಚ ಹುಳಿ ಅಂತೇಳಿ ಸಂಕೇತವನ್ನು ಕೊಟ್ಟರೆ ಈಗಿನ ಕೈಯಲ್ಲಿರುವ ಹಸಿರು ಬಳೆಗಳೇ ಒಂದು ಮುತ್ತು. ಇವು 5 ಗುಣಗಳನ್ನು ಹೊಂದಿಕೊಂಡು ಬಂದವಳೇ ಮುತ್ತೈದತನ ಎಂದು ಕರೀತಾರೆ. ಇದು ಎಲ್ಲ ಗಾಳಿಗೆ ತೂರಿದ ನೀನು ಯಾವ ಮುತ್ತೈದು ಹೆಣ್ಣು? ಹೌದು ಹೌದು ಹೌದು, ನಾನೊಂದು ಮುತ್ತೈದೆ ಹೆಣ್ಣು, ನಾನೊಂದು ಮುತ್ತೈದೆ ಹೆಣ್ಣು. ನಾನು ನನ್ನ ಶೀಲವನ್ನು ಮಾರಿಕೊಳ್ಳುವಂತ ನೀಚ ಕುಲದ ಹೆಣ್ಣಲ್ಲ, ನಾನೊಂದು ಶೀಲವಂತ ಹೆಣ್ಣು. ಶೀಲವಂತಿ ಹೆಣ್ಣು. ಶೀಲದ ಅರ್ಥವನ್ನು ಗೊತ್ತಿಲ್ಲದ ಹೆಣ್ಣು ಶೀಲ ಅಂದ್ರೆ ಏನು? ಶೀಲದ ಕಥೆ ಕೇಳಿ ಹೇಳ್ತೇನೆ. ಸತ್ಯ, ಧರ್ಮ, ನಿಷ್ಕರಾಮ, ನಿಸ್ವಾರ್ಥಕ, ಮುತ್ತು ಮನಸ್ಸು, ಈ 5 ಪಂಚಗಳನ್ನು ಹೊಂದಿಕೊಂಡು ಬಂದವಳೇ ಶೀಲವತಿ ಎಂದು ಕರೀತಾರೆ. ಆದ್ರೆ ನಿನ್ನಂತ ತಾಳಿ ಇಲ್ಲದ ತಾಯಿಯಾಗೋ ನಿಮ್ಮಂತವ್ರಿಗೆ ಶೀಲದ ಸಂಪ್ರದಾಯ ಯಾಕೆ ಬೇಕಲೇ? ನಿಮ್ಮಂತ ಹೆಣ್ಣಿಗೆ ನೋಡಿ, ದಯವಿಟ್ಟು ಬಾಯಿ ಬಂದಾಗೆ ನನ್ನನ್ನು ಮಾತಾಡಬೇಡಿ. ದಯವಿಟ್ಟು ಸುವರ್ಣ ಎಂಬ ಪದವನ್ನು ನನ್ನ ಮೇಲೆ ಉಚ್ಚಾರ ಮಾಡಬೇಡಿ. ನೋಡಿ, ಆ ನಿಮ್ಮ ನಾಲಿಗೆಯಿಂದ ಇಲ್ಲ ನುಡಿಯಬೇಡಿ ನನ್ನ ನಾಲಿಗೆ. ಮಕ್ಕಳಿಗೆ ಸಾಲಿ ಕಲಿಸುವ ಗುರುಗಳೇ ಸರಾಯ್ತು ಎಂಬುದು ಹೇಳಿ ಹಚ್ಚು ಮುಟ್ಟುವ ಈ ಕಲಿಯುಗದಲ್ಲಿ ಇದೇನಾಗಿ ತಾನೆ? ಗಂಟೆ ಗಟ್ಟಲೆ ಬಡವರಿಗೆ ಸುಳ್ಳು ಹೇಳಿ ಬಂದ ರಾಜಕಾರಣಿಗೆ ಹೇಳುವ
ಸಲಹಿಸುವ ತಾಯಿ ತಂದೆಗೆ ಸುಳ್ಳು ಹೇಳುವ ಪ್ರೀತಿ ಮಾಡಿ ತೆರಿಗೆ ಹಚ್ಚಿಕೊಂಡು ಓಡಿ ಹೋಗುವ ಚಾಂಡಲ ಮಕ್ಕಳು ಹೇಳುತ್ತಾರೆ. ಹತ್ತದಲ್ಲಿ ನಾನಾಡುವ ನಾಲ್ಗೆ ತಪ್ಪೇನಿದೆ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಧಾನವಾಗಿ ವಿಚಾರ ಮಾಡಿ. ಒಂದು ಹೆಣ್ಣಿಗೆ ಈ ರೀತಿ ಮಾತಾಡೋದು ತಪ್ಪು ಅಂತ ನೋಡಿ. ನಾನು ನನ್ನ ಪ್ರಾಣವನ್ನು ಕೊಡ್ತೀನಿ ವಿಧ ನನ್ನ ಶೀಲವನ್ನು ಯಾವತ್ತು ಮಾರಿಕೊಳ್ಳುವಂತ ನೀಚ ಹೆಣ್ಣು ನಾನು. ಆ ನೀಚ ಇವತ್ತು ನನ್ನ ಕಾಡಿನಲ್ಲಿ ನನ್ನನ್ನು ತಡೆದ. ನೀನೇನಾದ್ರೂ ಹಾಡಿ ಕುಣಿದಿದ್ರೆ ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿದ. ನನ್ನ ಪತಿ ಪ್ರಾಣಕ್ಕಾಗಿ ಆ ನೀಚನ ಕೈ ಹಿಡಿದು ನಾನು ಕುಣಿದೆ. ಅದು ತಪ್ಪ? ಅದು ತಪ್ಪ? ಹಾಗಾದ್ರೆ ನಾನು ಇಷ್ಟೊತ್ತಿಗೆ ನಿಮಗೆ ಹೇಳೋದು ನನಗೆ ತಪ್ಪಾಯ್ತಮ್ಮ. ಲೇ ಜೈರಾಜ್, ಬಡವರ ಇದೆಲ್ಲನ್ನು ನೋಡಿದರೆ ಬಡವರ ಸಾವಿರ ಜೊತೆ ಸರಸಾಡುವ ಈ ಕಾಡಿನಲ್ಲಿ ಬೀಸುವ ಬಿರುಗಾಳಿಗೆ ಆ ಗಿಡಗಳನ್ನು ಒಂದಕ್ಕೊಂದು ಹತ್ತಿ ಅಲದಾಡಿ ಕಾಡಿಗೆಚ್ಚನ್ನು ಹತ್ತಿ ಆ ಕಾಡಿಗೆ ತಿಂದ ಇಡೀ ಕಾಡನ್ನು ಸುಟ್ಟು ಭಸ್ವಾಗದಂತೆ ನನ್ನ ಹೃದಯದಲ್ಲಿ ಹೊತ್ತು ಉರಿಯುತ್ತಿರುವ ಬೆಂಕಿಗೆ ನಿನ್ನ ಸುಟ್ಟು ಸರ್ವನಾಶ ಮಾಡೋರಿಗೆ ಬಿಡುವುದಿಲ್ಲ. ನೋಡಿ, ಆ ನೀಚನ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಆ ನೀಚನ ನಿಮ್ಮ ಜೀವನದಲ್ಲಿ ಏನಾದರೂ ಮೋಸ ಮಾಡ್ತಾರೇನು? ಮೋಸ ಅವರ ದೇವರ ಮನೆಯಾಗಿದೆ ಅಮ್ಮ. ಮೋಸ ಅಂದರೆ ಅವ್ರಿಗೇನು ಹೊಸದಾಗಲ್ಲ. ನೋಡಮ್ಮ, ಹಚ್ಚಹಸಿರಾದ ಮನದಲ್ಲಿ 2 ಜೋಡಿ ಹಕ್ಕಿಗಳು 3 ಮರಿಯೊಂದಿಗೆ ಜೀವನ ಸಾಗಿಸ್ತಿತ್ತು. ಅದಕ್ಕೆ ಆನಂದವಾಗಿ ಧರ್ಮದಿಂದ ಬದುಕುತ್ತಿದ್ದು. ಅಂದು ಒಂದು ವಿಷ ಸರ್ಪ ಆ ಗೋಡೆಗೆ ನುಗ್ಗಿ ಆ 2 ಹಕ್ಕಿಗಳು ಮರಿಯನ್ನು ಕೊಲೆ ಮಾಡಿಬಿಟ್ಟಿತ್ತು. ಅಲ್ಲಿಂದ ಒಂದು ಹಕ್ಕಿ ಹಾರಿ ಹೋಗಿತ್ತು. ಆ ಹಕ್ಕಿ ಬರುವಾಗ ದೂರಿಂದ ನೋಡಿ ಅವರನ್ನು ಉಳಿಸಲಾಗದೆ ಅವರನ್ನು ನೋವನ್ನು ಸಹಿಸಲಾರದೆ ಅಂದು ಹಾರು ಹೋಗಿದ ಹಕ್ಕಿ ರೆಕ್ಕೆಯ ಪಕ್ಕೆ ಬದಿತು. ಇಂದು ಆ ಎಂತ ಹುತ್ತಿನ ಅಡಗಿಕೊಳ್ತಾರೆ ಆ ವಿಷ ಸರ್ಪನ್ನು ಎತ್ತಿ ಮೇಲಕ್ಕೆ ತಂದು ಕುತ್ತಿ ಕೊಲ್ಲಬೇಕೆಂದು ಆತುರಿಸಲ್ಪಡುತ್ತದಮ್ಮ. ಆಯ್ತಪ್ಪ, ನಿನ್ನ ಹೃದಯದಲ್ಲಿ ಅಡಗಿರುವ ಆ ಬೆಂಕಿ ಹೇಳ್ತದು ಅಂತ ನನಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಅದಕ್ಕಾಗಿ ಆ ರಾಜ ಭಾಸ್ಕರಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ನೀನು ಜಯ ಸಿಗಲಿ ಅಂತ ಹೋಗ್ತಾ ಇದೆಯಲ್ಲ, ಆ ನಿನ್ನ ದಾರಿ ಸುಗಮವಾಗಲಿ. ಈಗ ಆ ದೇವರು ಜಯವನ್ನು ಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಪ್ಪ, ನಾನು ಬೇಡ್ಕೊಳ್ತೀನಿ. ನಾನಿನ್ನು ಬರ್ತೀನಪ್ಪ. ಲೇ ಜೈರಾಜ್, ಈ ಸಮಾಜ ಎಂಬ ಸಾಗರದಲ್ಲಿ ಸಣ್ಣ ಸಣ್ಣ ಮೀನುಗಳನ್ನು ತಿಂದು ಈ ಸಾಗರಕ್ಕೆ ನಾನೇ ರಾಜನೆಂದು ಮೆರೆಯುತ್ತಿರುವಲ್ಲ, ಅದು ಎಂದಿಗೆ ಸಾಧ್ಯವಿಲ್ಲ. ನೀನು ಹೋಗುತ್ತಿರುವ ಹೆಚ್ಚನ್ನು ಗುರುತಿಸಿ ನಾನು ಬೇಟೆಯಾರಿಗೆ ಬಂದು ನಿನ್ನನ್ನು ಬಲಿ ಹಾಕಿ ಹಿಡಿದು ತಂದು ಈ ಸಮಾಜದ ಬದಲನ್ನು ಕಡಿದು ಕಾಟ ಹಚ್ಚಿ ಊಟ ಮಾಡಿದವರಿಗೆ ನನಗೆ ಸಮಾಧಾನ ಇಲ್ಲ. ಅಲ್ಲ, ಒಂದು ಮುಂಜಾಳಿನಿಂದ ಬರೀ ನನ್ನ ಹಿಂದ ಸುತ್ತಾಡಕತ್ತಿಲ್ಲ, ಯಾಕ ಅಂತೀನಿ. ಯವ್ವ ಹಾ ಮಗಳ ಸತ್ಯ ಬಸವನ್ ಯಪ್ಪ, ನಾರ ಏನ್ ಮಾಡಿ ಹೇಳ. ನನಗೊಂದು ಚಲೋ ಗಂಡು ನೋಡಿ ಮದುವೆ ಮಾಡಿದ್ದೆ ಅಂದ್ರ ನಾ ಯಾಕೆ ಹಿಂಗ ಅಡ್ಡಾಡ್ತಿದ್ದ ಹೇಳು. ನನ್ ಕಷ್ಟ ಎಲ್ಲ ನಮ್ಮ ಮುಂದೆ ಹೇಳ್ಕೊತಿದ್ದೆ. ನಿನ್ ಮುಂದೆ ಹೇಳಿದ್ರೆ ಏನ್ ಪ್ರಯೋಜನ? ಶಿವಲೋಕದಿಂದ ಒಬ್ಬ ಸಾಧು ಬಂದನು.
ನಾವು ಗುಡ್ಡೇಶ್ವರ ಮಠದ ಯಜ್ಞ ಸ್ವಾಮಿಗಳು 70 ಊಟ ಉಂಡು 70 ವರ್ಷ ತಪಸ್ಸೆ ಮಾಡುವಂತೆ ಹೆಚ್ಚಿನ ತಪಸ್ಸೆಗಾಗಿ ಹಿಮಾಲಯ ಪರ್ವತಕ್ಕೆ ನಡೆಯುವಂತೆ ಭಕ್ತ ಈ ಚಿನ್ನ ಯಾರು ಭಕ್ತ? ಗುರುಗಳಿಗೆ ಮಗಳ್ರಿ ಅಂಜಿಲ್ಲ ಅಂತ ಹೇಳಿ ಸ್ವಾಮಿಗಳೇ ಆಶೀರ್ವಾದ ಬಾಳ ಹಿಡಿಯವ ನಿನ್ನ ಮಾತಿಗೆ ನಾನು ಮೆಚ್ಚಿದ್ದ. ಯಾಕಂದ್ರೆ ನಮ್ಮಂತ ಸ್ವಾಮಿಗಳಿಗೂ ಇಂಥ ಕನ್ಯೆಗಳು ಖಾಲಿ ಬಿಡುವುದು ಕಡಿಮೆ ಆಗಿದೆ. ಅದಕ್ಕಾಗಿ ನಾನು ಕಡಿಮೆ ಆಗಿದೆ. ಸ್ವಾಮಿಗಳ ನನ್ನ ಮಗಳ ಅಂತ ಮೆಚ್ಚುವಂತ ಕೆಲಸ ಏನ್ ಮಾಡ್ರಿ ಅಪ್ಪ ಅವ್ರ ತಂಗಿ ಇವ್ರು ಸ್ವಾಮಿಯವ್ರು ಮುಗ್ದದೇವ ಏನ ಇವ್ರು ಏನೋ ಸೈಡ್ ಮುಗಿಸ್ವಾರಿ ಸ್ವಾಮಿಗಳ ಮದುವೆ ಸಂಬಂಧ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಈ ದಿನದಾಗರ ನಾನು ಮದುವೆ ಆಗುತ್ತೋ ಇಲ್ಲ ಅಂತ ಸ್ವಲ್ಪ ನೋಡಿ ಹೇಳ್ತೀರೇನು ಸ್ವಾಮಿಗಳು? ನೋಡು ಭಕ್ತ, ಈಗಿನ ಕಾಲದಾಗ ನಿಮ್ಗೆ ಇಬ್ಬರು ಹುಡುಗರು ಗಂಟು ಬಿದ್ದಿರ್ಬೋದು. ಒಬ್ಬವ ಬೇರೆ ಊರಿನವ, ಒಬ್ಬವ ನಿಮ್ಮ ಸೋದರ ಸಂಬಂಧಿಕಲ್ಲವೇ ಭಕ್ತ. ಅಯ್ಯೋ ಸ್ವಾಮಿ, ನಂದ ಹೆಂಗೈತಿ ಹಂಗ ಹೇಳ್ಬಿಟ್ರಲ್ರಿ ಸ್ವಾಮಿಗಳೇ. ಹೇಳ ಹುಡುಗಿಯನ ನನಿನ ನಡುವ ನೀನಿನ ನಡೆದಿಲ್ಲ ಹತ್ತೂರನ ಪನಗರನ ನಾನಿನ ಬಿಡುವುದಿಲ್ಲ. ಕುರ್ಬಾನಿ 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 ಕುರ್ಬಾನಿ. ಸಲಾಮ್ ಅಲೈಕುಂ ಸಾಬ್. देखो साहब, तुम्हारे ಬಹಳ ಸಿಕ್ಕೈತಿ. ಅದಕ್ಕೆ ನಾವೊಂದು ದಾರ ಮಂತ್ರಿಸ್ತೇವೆ. ನೀವು ಹ್ಞೂ ಅಂದ್ರೆ ಈಗ ಮಾಡೇ ಬಿಡ್ತೀನಿ. ಹ್ಯಾಂಗ್ ತಿರುತ್ತ ಕುಂದರ್ಸಿ ಮಾಡ್ತೀರ ಹಾಳ ಐತೆವ ಏ ನಿಮ್ಮ ಅವನ ಅಡ್ನಾಡಿ ನೀವು ಹ್ಯಾಂಗ್ ತೆಗಿತೀರಿ ಮನುಷ್ಯ ಮೇಲೆ ತೆಗಿದ್ಬಿಟ್ಟು ಯಪ್ಪ. ಏ ನಿಮ್ಮ ಅವನ ಅಡ್ನಾಡಿ ತಪ್ಪ. ಏ ತುಮರ್ ನನಗ ಗಾಳಿ ಶಕ ಆಗೈತಂತ ಅವರು ಸ್ವಾಮಿಗಳು ನನಗ ಮಂತ್ರ ಹೇಳಿ ಒಂದು ತಾಯ್ತಿ ಕೊಡ್ತಾರಂತ ಕಟ್ಟಿಕೊಳ್ಳೆ ಅಂತ ಬೇಡ. ತಾಯಿ ಏನ್ ಕಟ್ತಾರ ನಿನಗ ಅಲ್ಲೇ ಕಟ್ತಾರ ಅಲ್ಲೇ ಕಟ್ತಾರ. ಅವ್ರು ಸಂಟಿ ಕೇಳ್ತಾರ ನೀ ಏನ್ ಕೇಳ್ಬತ್ತೆ ए जरा तुम्ही सरळ करो. ए चक्री हा एक राव हा बोल. जरा हात देव सर. एक गाना लगो येता पावर येतो. ದುದನಿಯ ತಾಳಿಂಗಿ ನೀನ ಎಂದಂತ ವರ್ಣಿಸಲಿ ನಿನ್ನ ತೊಂಡೆಕಾಯಿ ಚಂದುಟಿಯನ್ನ ತೊಂಡೆಕಾಯಿ ಚಂದುಟಿಯನ್ನ ಕೌಳಿ ಹಣ್ಣಿನಂಗ ನಿನ್ನ ಕನ್ನ.
ವರ್ಣಿಸಲಿ ನಿನ್ನ ನೀಯ ತಾಳಿಗೆ ನಿನ್ನ ಎಂತೆಂತ ವರ್ಣಿಸಲಿ ನಿನ್ನ ತೊಟ್ಟೆಗಾಯಿಯ ಚಂದೋಪಿ ಹೆಣ್ಣ ತೊಟ್ಟೆಗಾಯಿಯ ಚಂದೋಪಿ ಹೆಣ್ಣ ತೋಡಿ ನನ್ನಿ ನನ್ನ ನೀಯ ತಾಳಿಗೆ ನಿನ್ನ ಎಂತೆಂತ ವರ್ಣಿಸಲಿ ನಿನ್ನ ನೀಯ ತಾಳಿಗೆ ನಿನ್ನ ಎಂತೆಂತ ವರ್ಣಿಸಲಿ ನಿನ್ನ ಮಹಾರಾಷ್ಟ್ರ ಮಲ್ಲಿಗೆ ಹೂವ ನಾವಿನ್ನ ಭಾಗವಾದಿ ಮಾವ ಮಹಾರಾಷ್ಟ್ರ ಮಲ್ಲಿಗೆ ಹೂವ ನಾವಿನ್ನ ಭಾಗವಾದಿ ಮಾವ ಇಟ್ಟೇ ಮ್ಯಾಲಿ ಜೀವ ಇಟ್ಟೇ ಮ್ಯಾಲಿ ಜೀವ ಕೈ ಹುಡುಗ ಬರಲಿ ಯಾವ ಕಣ್ಣಿಯ ಕಾಲಿ ಬಿಡುವ ಎಂತ ವರ್ಣಿಸಲಿ ನಿನ್ನ ಶೀಲಾ ಶೀಲಾ ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿದ್ದಾರೆ ಶೀಲಾ ನೋಡಿ ಪೃಥ್ವಿ, ಮನೆಯಲ್ಲಿ ಯಾರು ಇರಲಿಲ್ಲ. ನನಗೊಬ್ಳಿಗೆ ಮನೇಲಿ ಇರಲು ಬೇಜಾರಾಯ್ತು. ಅದರ ಸಲುವಾಗಿ ಮೆಚ್ಚಿದ ಪ್ರಿಯತಮನ ಜೊತೆ ಸುಖವಾಗಿರ್ಬೇಕೆಂದು ನಿಮ್ಮನ್ನು ಕರೆಸಿದೆ ಅಷ್ಟೇ. ಓಹೋ ಇದಕ್ಕೆ ತಾನೆ. ಹೇಗಾದರೂ ಮಾಡಿ ನಿನ್ನ ಗಂಡನ ಕೈಯಲ್ಲಿರುವ ಆ 3 ಎಕರೆ ಜಮೀನನ್ನು ಭರಿಸಿಕೊಳ್ಳಲೇಬೇಕು. ಆಯ್ತು ಪೃಥ್ವಿ, ನೀವು ಹೇಳಿದಂತೆ ಆದಷ್ಟು ಬೇಗ ನನ್ನ ಗಂಡನಿಗೆ ಮಶಣದ ಹಾರಿ ತೋರಿಸಿ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಳ್ಳುತ್ತೇನೆ. ಹಾಗಾದರೆ ಸಮುದ್ರಗಾನ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ
ಎಷ್ಟೊಂದು ಅರ್ಜೆಂಟಾಗಿ ಕರಿತಾ ಇದ್ದಿರಲ್ಲ, ಯಾಕೆ, ಏನ್ ವಿಷಯ? ಕರೆದರೆ ಬರುವುದಿಲ್ಲ ಅಂತ ಯಾರು ಹೇಳಿದ್ರು ಚಿನ್ನ, ಅದಕ್ಕೆ ಕರೆದೆ. ನೋಡ್ರಿ, ನಾನು ಒಂದು ಸಿಹಿಯಾದ ಸಂತೋಷವಾದ ವಿಷಯ ಹೇಳ್ಬೇಕು ನಿಮಗೆ. ನೀನೇ ಮೊದಲು ಹೇಳು ಶೀಲಾ. ನೋಡಿ ಶಂಕರ್, ನಾವು ಈ ಹೊತ್ತಿಗೆ ಮದುವೆಯಾಗಿ 1 ವರ್ಷವಾಯಿತು. ಅದರ ಸಲುವಾಗಿ ನಿಮಗಾಗಿ ಸಿಹಿ ಅಡಿಗೆ ಮಾಡಿದ್ದೇನೆ. ಓಹೋ, ನಮ್ಮ ಮದುವೆಯಾಗಿ 1 ವರ್ಷ ಕಳೆದೇ ಹೋಯ್ತು ನೋಡು ಶೀಲಾ, ನನಗೆ ನೆನಪೇ ಇಲ್ಲ. ನೀನು ಮಾಡಿದ ಸಿಹಿಗಿಂತ ನಿನ್ನ ಕೆಂದುಟಿಯ ಊಟ ಬಡಿಸುವೆ. ಇಂಥದ್ರೆಲ್ಲ ತುಂಬಾ ರಸಿಕರು ನೀವು. ಶಿಲಾ ಬಾಲಿಕ್ಕಿಂತಿರುವ ನಿನ್ನ ರೂಪ ಲಾವಣ್ಯ ನನ್ನನ್ನು ಹುಚ್ಚುಬಸುವಂತೆ ಸುರಿಸುವ ಯಾವೊಂದು ಸಮುದ್ರ ಗಾನವನ್ನು. ಮಲ್ಲಿಗೆಯೋ ಸ್ನೇಹ ಸಿರಿಯೋ ಸಿರಿಯೋ ಸಂತೋಷವಾಯಿತು. ನನ್ನ ಮನಸ್ಸು ಸಂತೋಷವಾಗ್ಲು ಈಗಲಾದ್ರೂ ಸಿಹಿ ತಿನ್ಬಹುದಲ್ಲವೇ? ಶೀಲಾ, ಪ್ರೀತಿಯಿಂದ ಮಾಡಿದ ಸಿಹಿಯನ್ನು ಒಂದನ್ನು ಮೂಲ ನಾನಲ್ಲ ಶೀಲಾ. ತೆಗೆದುಕೊಂಡು ಬಾ ಚಿನ್ನ, ತೆಗೆದುಕೊಂಡು ಬಾ. ನೀನು ತಿನ್ನುತ್ತಿರೋದು ಸ್ವೀಟ್ ಅಲ್ಲ, ನಾನು ಪ್ರೀತಿಯಿಂದ ಬೆರೆಸಿಕೊಂಡ ವಿಷ. ಎಷ್ಟು ಸಂತೋಷದಿಂದ ತಿನ್ನುತ್ತೀಯ, ತಿನ್ನು. ಶೀಲಾ, ನೀನು ಮಾಡಿದ ಸಿಹಿಗಿಂತ ಸಿಹಿ ಹೆಚ್ಚಾಗಿದೆ ಗೊತ್ತಾ ನಿನ್ನ ತಂದುಟಿಯ ಊಟ. ಹಾಗಾಗಿ ತಾನೆ ನಾನು ನಿಮಗೆ ಸಿಹಿ ಮಾಡಿಕೊಟ್ಟಿದ್ದು. ಶೀಲಾ, ಇವತ್ತು ನನ್ನ ತಲೆ ತಿರುವಂತೆ ಆಗುತ್ತಿದೆ ಶೀಲಾ, ತಲೆ ತಿರುವಂತೆ ಆಗುತ್ತಿದೆ. ಹೊಟ್ಟೆಯಲ್ಲಿ ಜಳ ಜಳ ಆಗುತ್ತಿದೆ ಶೀಲಾ, ಹೊಟ್ಟೆಯಲ್ಲಿ ಜಳ ಜಳ ಆಗುತ್ತಿದೆ. ಸ್ವಲ್ಪ ಕುಡಿಲಿಕ್ಕೆ ನೀರಾದರೂ ತರ್ತೀಯಾ ಶೀಲಾ? ಆಯ್ತು ಶಂಕರ್, ತರುತ್ತೇನೆ. ಸಾಯೋ ಒಂದು ಜೀವಕ್ಕೆ ನೀರಾದ್ರೂ ಕೊಟ್ಟು ಪುಣ್ಯ ಕಟ್ಕೊಳ್ತೇನೆ.
ಇವನು ಬಲಿಯಾಗಿರಬಹುದು. ಇವನ ಮಗನು ಆಸ್ಪತ್ರೆ ಸೇರೋಣ, ನಂತರ ಸತ್ಯವನ್ನು ಗೊತ್ತಾಗುತ್ತದೆ. ನಾನು IPS ಅಧಿಕಾರಿ ಎಂಬ ತಿಳಿಸುವ ಕಾಲ ಹತ್ತಿರ. ತಂದೆಗೆ ಕೊಟ್ಟ ಮಾತಿನಂತೆ ಸರ್ಕಾರ ಕೊಟ್ಟ ಕೆಲಸ ವಸಂತರಾಯ್ ದೇಸಾಯಿಯರನ್ನು ಕೊಲೆ ಮಾಡಿದ ಕೊಲೆಗಾರನ್ನು ಕಂಡುಹಿಡಿದು ಸರ್ಕಾರದ ಸೇವಕ ನಾನು ಆಗಲೇಬೇಕು ಅಂತ ಅಂದೆ. ಕಪಟಕಾರರ ಬದುಕಿ ಶ್ರೀಮಂತರ ಬಣ್ಣದ ಆಸಕ್ಕಾಗಿ ಭಾಷೆಗಾಗಿ ಬರುವ ಯಾರಲ್ಲೇ ನೀನು? ಗುಲಾಮ ಸಂತತಿಯ 3 ಲೋಕದಲ್ಲಿ ಮುಚ್ಚಿದ ಈ ಗಂಡುಗರಿಗೆ ನಿಲ್ಲಿಸುವೆಯಲ್ಲ, ಯಾರೋ ನೀನು? ಯಾರು 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 ಗೊತ್ತೇ ತಿಳಿಯೋಸ್ಕರ ಊರು ತಿರುಗಾಡಿ ಸತ್ಯದ ಧರ್ಮನ ತೋರಿಸುವ ಈ ಕಲಿಯುಗದಲ್ಲಿ ಸತ್ಯದ ಧರ್ಮರಾಯ ಈ ಧರ್ಮರಾಯನಿಗೆ ತಡೆಯಲು ಕಾರಣ ಏನೆನ್ನುವುದು ಮೊದಲ ಮಗಳು. ಕಣ್ಣು ಕಂಡರ ಮನೆಗೆ ಕಣ್ಣು ಹಾಕುವ ಮೊದಲೇ ಕಾರಣ ಮಾಡ್ತಾರೆ ಜನ್ಮಕ್ಕೆ. ಉತ್ತರ ಕುಮಾರನ ಪೌರುಷ ಒಲೆಯ ಮುಂದೆ ಅಂದಂತೆ ಈ ನಿನ್ನ ಪೌರುಷದ ಮಾತಿಗೆ ಬೆಚ್ಚು ಬೆಳುವನಲ್ಲ ಈ ಅರ್ಜುನ. ಯಾಕೋ ತಮ್ಮ ಅರ್ಜುನ ಧರ್ಮದ ಮಾತುಗಳನ್ನು ಹೇಳಿ ಕರ್ಮದ ಕೆಲಸ ಮಾಡಲು ಹೊಂದಿದೆಯಲ್ಲ, ಇದು ಸರಿನೇನಪ್ಪ ತಮ್ಮ? ಅಣ್ಣ, ಇದು ಮೊದಲೇ ಗಾಯಗೊಂಡ ಘಟಸರ್ಪ. ನನ್ನ ಪಾಡಿಗೆ ನಾನು ಕಾಡಿನಲ್ಲಿ ಹೊರಟಿರುವಾಗ ಈ ಕಾಡು ಮೃಗ ಬಂದು ನಿಲ್ಲಿಸಿತು. ಅದಕ್ಕೆ ಇವನನ್ನು ಸೂಟ್ ಮಾಡಲಿಕ್ಕೆ ಇದ್ದಿದ್ದೆ. ಯಾಕಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಇದಕ್ಕೆ ಮೊದಲು ನಾನು ಎಂದೂ ನೋಡೇ ಇಲ್ಲ. ನನ್ನ ತಮ್ಮ ಒಂದು ಇರುವಿಗೂ ಕೂಡ ದ್ರೋವ ಬಗೆನಲ್ಲಪ್ಪ. ಯಾಕಪ್ಪ ನೀನು ಇವನ ಜೊತೆ ಯಾಕೆ ಜಗಳತಿದ್ದೆ? ಅದು ಯಾಕಪ್ಪ ನನ್ನ ತಮ್ಮನ ಪರವಾಗಿ ನಾನು ಮಾತನಾಡುತ್ತೇನೆಂದು ಸಂದೇಹ ಪಟ್ಟುಕೊಳ್ಳಬೇಡಪ್ಪ. ನೋಡಪ್ಪ, ನನ್ನ ತಮ್ಮ ಏನಾದರೂ ತಪ್ಪು ಮಾಡಿದರೆ ಇದೇ ನಿನ್ನ ಬಂದೂಕಿನಿಂದ ಇವನನ್ನು ಗುಂಡು ಹಾಕಿ ಸುಟ್ಟು ಬಿಡುವೆನು. ಯಾಕೆಂದರೆ ನನ್ನ ತಮ್ಮ ಹಗರ ಮನೆತನದವನಲ್ಲಪ್ಪ. ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯುವ ಮಾನವಂತವರ ರಕ್ತದ ಕಣನಪ್ಪ ನನ್ನ ತಮ್ಮ. ಮಾನವಂತವರ ರಕ್ತ ಹೇಳುತ್ತೀನಪ್ಪ, ಹೇಳುತ್ತೀನಿ. ಸತ್ಯದ ಧರ್ಮ ಕಾಯುವ ನಿನ್ನ ಮುಂದೆ ತೆನೆ ಎತ್ತಿ ಹೇಳುತ್ತೇನೆ. ಅಂದು ಕಲಿಯುಗದಲ್ಲಿ ನಾನು ಮಾಡಿದ ತಪ್ಪನ್ನು ಮತ್ತೊಬ್ಬರ ಮೇಲೆ ಹಾಕಿ ಅವರ ಮನವನ್ನು ಸರ್ವನಾಶ ಮಾಡಿದ ಕಲಿಯುಗದಲ್ಲಿ ಹಿಂದ ಮುಂದೆ ನೋಡಿದೆ. ತಪ್ಪನಿಂದ ಬರೆದು ತಪ್ಪು ಮಾಡಿದನ್ನು ಶಿಕ್ಷೆ ಆಗಲೇಬೇಕೆಂದು ನಿಮ್ಮಂತರಿಗೆ ಬೇಡಿಕೊಳ್ಳಬೇಕು. ಆ ಶ್ರೀ ಗುರು ರಾಜಭಾಕ್ಷರ ನಿನ್ನ ಬುದ್ಧಿ ಹಿಂದದೆ ಇಟ್ಟಿರಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಅವನು ಸದಾ ಸತ್ಯವನ್ನು ಕಾಪಾಡುವ ನೋಡಿ. 75 ವರ್ಷಗಳ ಹಿಂದೆ ಇದೇ ಊರು ಜಮೀನು
ಚೈರಾಜ್ ಪೃಥ್ವಿರಾಜ್ ಅನ್ನ ಕೊಟ್ಟ ಮನೆಗೆ ಕಣ್ಣು ಹಾಕುವ ಕದಿಮರರು. ಈ ಸರ್ವ ಆಸ್ತಿಗೋಸ್ಕರ ನನ್ನ ತಾಯಿ ತಂದೆ ತಮ್ಮನನ್ನು ಕೊಲೆ ಮಾಡಿ ಎಲ್ಲ ಆಸ್ತಿಯನ್ನು ತನ್ನ ವಶಪಡಿಸಿಕೊಂಡರು. ಆವಾಗ ಎಲ್ಲ ಈ ಸರ್ವ ಆಸ್ತಿಯನ್ನು ಮತ್ತೆ ನನ್ನ ಹೆಸರಿಗೆ ಪಡೆದುಕೊಳ್ಳುವ ಛಲದೊಡ್ಡ ಛಲಗಾರಪ್ಪನನ್ನು. ಏನಪ್ಪ ತಮ್ಮ ನೀನು ವಸಂತರಾವ್ ದೇಸಾಯಿಯವರ ಮಗ ಕರ್ಣನ? ಹೌದು, ವಸಂತ ದೇಸಾಯಿ ಕರ್ಣ ಅಂದ್ರೆ ನಾನೇಪ್ಪ. ನನ್ನ ತಂದೆ ನಿಮಗೆ ಗೊತ್ತಾ? ತಮ್ಮ ಹೇಳ್ತೀನಪ್ಪ, ಹೇಳ್ತೀನಿ. ಬಡವರ ಬಂಧು, ದೀನದಲಿತರ ಸಿಂಧು, ಬಡವರ ಹೆಣ್ಣು ಮಕ್ಕಳ ತಾಯಿ ತಂದೆ ನಿನ್ನ ತಂದೆ. ನೋಡಪ್ಪ, ಒಂದು ದಿನ ನನ್ನ ತಂಗಿಯ ಮನೆಗೆ ಹೋಗಿ ಭೇಟಿ ಆಗಬೇಕೆಂದು ನಿಮ್ಮ ಮನೆಗೆ ಹೋಗಿದ್ದೆ. ಹೋಗುವ ತನಕ ಸ್ವರ್ಗದಲ್ಲಿರುವಂತ ಸ್ವರ್ಗದಂತ ನಿನ್ನ ಮನೆ ಅಂದು ಮಶಾನವೇ ಆವರಿಸಿತ್ತು ನಿನ್ನ ಮನೆ. ಯಾಕಂದರೆ ನಿನ್ನ ತಂದೆ ತಾಯಿಗಳು ಮರಣಕ್ಕೆ ಈಡಾಗಿದ್ದರಪ್ಪ. ಆದರೆ ನನ್ನ ತಂಗಿಗೆ ಮಾತನಾಡಿಸಲಿಕ್ಕೆ ಓಡೋಡಿ ತಂಗಿಯ ಬಳಿ ಹೋದರೆ ನನ್ನ ತಂಗಿ ಸಾವಿನ ಮಧ್ಯದಲ್ಲಿ ಹೋರಾಡುತ್ತಿದ್ದಳು. ನಿನ್ನ 2 ಚಿಕ್ಕ ತಮ್ಮಂದಿರನು ಮತ್ತು ತನ್ನ ಮಗಳಿಗೆ ಒಂದು ಕೋಣೆಯಲ್ಲಿ ಕೂಡ ಹಾಕಿದ್ದಳಪ್ಪ. ಯಾಕೆಂದರೆ ಆ ನರವ್ಯಾಘ್ರರು ಜೈರಾಜ ಮತ್ತು ಪೃಥ್ವಿರಾಜ ನಿಮ್ಮ ತಂದೆ ತಾಯಿಗಳಿಗೆ ಕೊಲೆ ಮಾಡಿದಂತೆ ತನ್ನ ಮಗಳಿಗೂ ನಿನ್ನ ತಮ್ಮಂದಿರಿಗೂ ಕೊಲೆ ಮಾಡಿದರು. ನನ್ನ ತಂಗಿ ಕೂಡಿಟ್ಟಿದ್ದ ವಿಷಯ ನನ್ನ ಮುಂದೆ ಹೇಳಿದರು. ಆವಾಗ ಗೊತ್ತಾಗಿದ್ದಪ್ಪ, ನಿನ್ನ ತಮ್ಮಂದರಿಗೆ ತಂದು ನಾನು ಮದುವೆನೆ ಮಾಡಿಕೊಳ್ಳದೆ ನನ್ನ ಅಣ್ಣ ತಮ್ಮಿಂದರ ಸಮಾನ, ನನ್ನ ತಮ್ಮಗಳ ಸಮಾನನೆಂದು ಅವರಿಗೆ ತಿಳಿಸಿದೆ. ಅಂದು ಹೇಳುವ ಸತ್ಯ ಇನ್ನು ನಿನ್ನ ಮುಂದೆ ಬಿಚ್ಚಿಟ್ಟನಪ್ಪ, ಅಂದ್ರೆ ನನ್ನ ತಮ್ಮಂದರು ಅದಾರ? ಅವ್ರು ಎಲ್ಲಿರೋರು? ಬೇಗ ಹೇಳಪ್ಪ, ನನ್ನ ಕೈ ಮುಗಿದು ಕೇಳಿಕೊಳ್ಳಿ. ಅಣ್ಣ, ಹಾಗಾದ್ರೆ ನಾವ್ಯಾರಣ್ಣ? ತಮ್ಮ ಅರ್ಜುನ, ಇವನೇನಪ್ಪ ನಿನ್ನ ಒಡ ಹುಟ್ಟಿದ ಅಣ್ಣ ಕರ್ಣ. ಹೊರಗೆ ತೆಗೆದು ನಿನ್ನ ಸರವನ್ನ ಕಡಿಯಲು ನಾವು ಇಬ್ರು ಅಣ್ಣ ತಮ್ಮಂದಿರು, ನಾವಿಬ್ರು ಅಣ್ಣ ತಮ್ಮ ಕಲಿಯಾಗದೆ ಸಹೋದರರಾಗಿ ಬರ್ತಾ ಇದ್ದೆವು. ನೋಡಪ್ಪ, ಕರ್ಮದಿಂದ ಹೋಗುವುದಕ್ಕಿಂತಲೂ ಧರ್ಮದಿಂದ ಇಬ್ಬರು ಅಣ್ಣ ತಮ್ಮಂದಿರು ಕೋಡಿಕೊಂಡ ದುಷ್ಟರ ಮರ್ದನ ಮಾಡಿ ಅವರಿಗೆ ಕಾನೂನಿಗೆ ಒಪ್ಪಿಸಿದರೆ ನೀವು ಕಲಿಯುಗದಲ್ಲಿ ಗರ್ಜಿಸಿದ ಕಾರಣಾರ್ಜುನರಾಗಿರಿ. ಜಯಶಾಲಿಯಾಗಿ ಅವರಿಗೆ ಕಾನೂನಿನ ಕೈಗೆ ಒಪ್ಪಿಸಿ ಬರಪ್ಪ. ನಾವಿಬ್ರು ಜೋಡಿ ಸಿಡಿದಂತ ಕರ್ಣಾರ್ಜುನಾಗಿ ಇಬ್ರು ನಾವು ಕೂಡಿ ಮಾಡಿ ಬರ್ತವಣ್ಣ. ಅಣ್ಣ, ಆ ನನ್ನ ಮಕ್ಕಳರಿಗೆ ಇಬ್ಬರಿಗೆ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ತಂದೆ ತಾಯಿಗೆ ಮಾಡಿರುವ ಅನ್ಯಾಯದ ಸೇಡು ತೀರಿಸಿಕೊಳ್ಳದಿದ್ದರೆ ನಾವು ಕಲಿಯುಗದಲ್ಲಿ ಗರ್ಜಿಸಿದ ಕಾರಣ ಅರ್ಜುನರೇ ಅಲ್ಲ. ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡೋಣ. ಹೇ ದೇವ ಶ್ರೀ ಗುರು ರಾಜಭಕ್ಸ್ವರ, ಎಂತ ಲೀಲೆಯಪ್ಪ ನಿನ್ನದು. ಕಡೆಗೆ ಇಬ್ಬರು ಮೂರು ಅಣ್ಣ ತಮ್ಮಿಂದರನ್ನು ಕೂಡಿಸಿ ಬಿಟ್ಟೆಯಪ್ಪ. ನಿನ್ನ ಲೀಲೆ ದೊಡ್ಡದಪ್ಪ. ಲೀಲೆ
ಇಷ್ಟೊತ್ತಾದ್ರೆ ಇವ್ರು ಯಾಕೆ ಇನ್ನೂ ಬರ್ಲಿಲ್ಲ? ನಿನ್ನ ಪ್ರೇಮದ ಎಷ್ಟೊತ್ತು ನನಗಾಗಿ ದಾರಿ ಕಾಯ್ದೆ. ನೋಡಿ, ನೀವು ಹೇಳಿದಂತೆ ಶಂಕರ್ನ ಸರ್ವ ಆಸ್ತಿ ನನ್ನ ಹೆಸರಿಗೆ ಬರೆದಿದ್ದು. ಅವನು ತಿನ್ನುವ ಸಿಹಿಯಲ್ಲಿ ವಿಷ ಬರಿಸಿ ಪ್ರಾಣವನ್ನು ತೆಗೆದು ನಿಮ್ ಜೊತೆ ಹಾಯಾಗಿ ಜೀವನ ಮಾಡಲು ಬಂದೆ. ಹಾಯಾಗಿ ಸಿಟಿಯಲ್ಲಿ ಕಾಲ ಕಳೆಯಲಿಕ್ಕೆ ನಾವೇನು ಮಹಾರಾಜರ ಮಕ್ಕಳ? ಸಿಟಿಯಲ್ಲಿ ಬದುಕಬೇಕಂದ್ರೆ ಕರುಡು ಕಾಂಚನ ಮಧ್ಯದ ಕುಣಿಯುತ್ತಿರಬೇಕು. ಅಷ್ಟಕ್ಕೂ ಸಿಟಿಯಲ್ಲಿ ಬದುಕದು ಬಿಕಾರಿಗಂತಲೇ ಕೇಳು. ಯಾಕೆ ಪೃಥ್ವಿ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನೋಡಿ, ನಿಮ್ಮ ಸಲುವಾಗಿ ನನ್ನ ಗಂಡನಿಗೆ ಮೋಸ ಮಾಡಿ ಬಂದಿದ್ದೇನೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಸರ್ವಾಸ್ತಿ ಶೀಲಾ, ಆ ನಿಮ್ಮ ಅಣ್ಣನ ಸರ್ವಾಸ್ತಿ ಆ ಕರ್ಣನ ಕೈ ಸೇರಲಿದೆ. ಇನ್ನು ಮುಂದೆ ನಿಮ್ಮ ಅಣ್ಣ ಬೀದಿಯ ಬಿಕಾರಿ. ಅವಾಗ ನಮಗೆಲ್ಲಿಂದ ಸಿಗ್ಬೇಕು ಆ ನಿಮ್ಮ ಅಣ್ಣನ ಸರ್ವಾಸ್ತಿ? ಅಲ್ಲ, ಇಷ್ಟು ದಿನ ನನ್ನ ಅಣ್ಣನ ಜೊತೆ ನೀವು ಕೆಲಸ ಮಾಡಿದ್ರ, ನನಗೆ ಏನು ಕೊಡ್ಲಿಲ್ಲವೇ? ನೋಡು ಶೀಲಾ, ನಿಮ್ಮ ಅಣ್ಣ ಒಬ್ಬ ಆಶೆ ಬುರುಕ ನಾಯಿ ಇದ್ದ ಹಾಗೆ ಸರ್ವ ಆಸ್ತಿಯನ್ನು ತಾನೇ ತೆಗೆದುಕೊಂಡು ದುಡ್ಡು ಬಂಗಾರ ಕೊಟ್ಟ ಕಳಿಸಿ ಕೊನೆಗೆ ಹಾಳವಾಗಿ ಬಿದ್ದ ನಿಮ್ಮ ಅಣ್ಣ. ಇನ್ನು ಮುಂದೆ ಆ ನಿಮ್ಮ ಅಣ್ಣನ ಸರ್ವ ಆಸ್ತಿ ಆ ಕರ್ಣನ ಸೊತ್ತು, ದುಡ್ಡು ಬಂಗಾರ ಈ ಪೃಥ್ವಿರಾಜನ ಸೊತ್ತು. ಹೇಗಿದೆ ಈ ಪೃಥ್ವಿರಾಜನ ಪೃಥ್ವಿ, ಹಾಗಾದ್ರೆ ನಾನು ಯಾರು ಸತ್ತು? ಹೇಳೋದೊಂದು ಮಾಡೋದೊಂದು. ಏನ್ ಮಾಡ್ತಾ ಇದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಬನ್ನಿ ನಾವು ಹೋಗೋಣ. ಶೀಲಾ, ನಿನ್ನ ಗಂಡನನ್ನು ಬಿಟ್ಟು ಬಂದಿರಲ್ಲ, ನಿನ್ನ ಗಂಡನ ಜೊತೆ ನೀನು ಮಶಾಣಕ್ಕೆ ಆಟ ಆಡುವ ನಿಮ್ಮಂತ ಮೃಗಗಳನ್ನು ಸೊಟ್ಟು ಹಾಕಲು ಕಲಿಯುಗದಲ್ಲಿ ಬಹುತೇಕ ಪುರುಷರಾಗಿ ಬಂದಿದ್ದಾರೆ. ಕಲಿಯುಗದಲ್ಲಿ ನಾನು ನನ್ನ ಗಂಡನಿಗೆ ಮೋಸ ಮಾಡಿದ್ದೀನಿ. ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ನಿಲ್ಲಮ್ಮ, ನಿಲ್ಲು. ಹೆಣ್ಣು ಈ ಕಾಲದಲ್ಲಿ ಮನುಷ್ಯ ತಪ್ಪು ಮಾಡುವುದು ಸಹಜ. ಆದ್ರೆ ಆ ಬುದ್ಧಿ ತಿದ್ದಿ ಹೇಳ್ಕೊಂಡು ತಿದ್ದಿ ನಡ್ಕೊಂಡು ಹೋಗುವುದು ಹೆಣ್ಣಿನ ಧರ್ಮಮ್ಮ. ಅದಕ್ಕೆ ಸಾವು ಒಂದೇ ಪರಿಹಾರ ಅಲ್ಲ. ನೋಡು, ಕವಿಯ ಬರೆದ ಕಲ್ಪನೆಯಂತೆ ಹೆಣ್ಣು ದಾರಿ ತಪ್ಪ ನಡೆದರೆ ಹೆಣ್ಣಿನ ಕುಲಕ್ಕೆ ಏನಾಗುತ್ತದೆ ಅಂತ ನೀನು ತೋರಿಸ್ಬೇಕು. ಅದಕ್ಕೆ ನೀನು ದಾರಿ ತಪ್ಪಿ ನಡೆಯೋದಕ್ಕೆ ಸಾವು ಒಂದೇ ಕಾರಣನಮ್ಮ. ಸಾವು ಒಂದೇ ಕಾರಣ. ನಿನ್ನ ಗಂಡಿನ ಜೊತೆ ನೇತದಿಂದ ಬದುಕಿ ತೋರಿಸಿದರೆ ಹೆಣ್ಣಿನ ಕುಲಕ್ಕೆ ಒಂದು ಹೆಣ್ಣಿನ ಕುಲಕ್ಕೆ ಒಂದು ಅರ್ಥವನ್ನು ಸಿಗುತ್ತದಮ್ಮ, ಅರ್ಥವನ್ನು ಸಿಗುತ್ತದೆ. ಏನ್ ಹೇಳ್ತಾ ಇದ್ದಾರೆ ನೀವು? ನನ್ನ ಗಂಡನನ್ನು ನಾನೇ ವಿಷ ಹಾಕಿ ಕೊಂದಿದ್ದೇನೆ. ಇನ್ ಮುಂದೆ ನನ್ನ ಗಂಡನ ಜೊತೆ ನಾನು ಹೇಗೆ ಜೀವನ ಸಾಗಿಸ್ತೇನೆ? ಇಲ್ಲಮ್ಮ, ಇಲ್ಲ. ಅಂದು ನಿನ್ನ ಗಂಡಗೆ ವಿಷ ಹಾಕಿ ದಾರಿಯಲ್ಲಿ ಬಿಟ್ಟು ಹೋದಾಗ ಅವನ ಬಾಯಲ್ಲಿ ವಿಷಕಾರಿ ನೆಲಕ್ಕೆ ಬಿದ್ದಿದ್ದ. ಆವಾಗ ನಾನು ಅಲ್ಲಿ ಹೋಗಿ ನೋಡಿದೆ. ಅವನು ಹೆಚ್ಚಿಗೆ ವಿಷ ಸೇವಿಸಿದ್ರಿಂದ 2 ಕಿಡ್ನಿಗಳು ಫೇಲ್ ಆಗಿದ್ದು. ಆವಾಗ ಅವನು ನೋಡಿ ನನ್ನ ಒಂದು ಕಿಡ್ನಿ ಕೊಟ್ಟು ಅವನಿಗೆ ಜೀವನವನ್ನು ಬದುಕಿಸಿದಮ್ಮ, ಜೀವನವನ್ನು. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು. ಕಳೆದು ಹೋದ ನನ್ನ ಮುತ್ತೈದೆತನ ನನಗೆ ಮರಳಿ ಕೊಟ್ಟಿದ್ದೀರಾ. ಸರಿಯಮ್ಮ,
ಮಾಡಿದ್ರು ನಿನ್ನ ಗಂಡನ ಜೊತೆ ಸರಿಯಾಗಿ ಬಾಳು. ಈ ಗ್ರಾಮಕ್ಕೊಂದು ಈ ಜಗಕ್ಕೆ ಒಂದು ನಿನ್ನ ದಾರಿ ದೀಪ ತೋರಿಸ್ಕೊಡಮ್ಮ, ದಾರಿ ದೀಪ ಹಚ್ಕೊಡ್ಕೊ, ನಾನು ಬರ್ತೀನಿ. ಪ್ರೀತಿಯ ಚೊಂಗಿ ಮಾಡುತ್ತಿದ್ದಿ ಮೊಹರಂಕ ನನ್ನ ಕರೆದಿದ್ದಿ, ಪ್ರೀತಿಯ ಚೊಂಗಿ ಮಾಡುತ್ತಿದ್ದಿ ಮೊಹರಂಕ ನನ್ನ ಕರೆದಿದ್ದಿ, ಎಲ್ಲ ದೇವರಿಗೆ ಹೊರಗೆ ಬರ್ತಿದ್ದಿ, ಮಾತರದ ಗೆಳತಿ ಬರ್ತಿದ್ದಿ, ಎಲ್ಲ ದೇವರಿಗೆ ಹೊರಗೆ ಬರ್ತಿದ್ದಿ, ಮಾತರದ ಇವ್ರಿಗೆ ಮದ್ವೆ ಹಾರ್ನು ಗೊತ್ತಾಗಲ್ಲ, ಸನ್ಮಾನ ಹಾರ್ನು ಗೊತ್ತಾಗಲ್ಲ. ಬಸ್ಯಾ ಎಲ್ಲ ಕ್ಯಾಂಡಿಡೇಟ್ ಹಿಂದಿನ ಗಾಡಿ ಹೊಂಟತ್ತ ಆಯ್ತು, ಒಂದ್ ತಾಸ್ನಾಗ ಓಡ್ ಹೋಗ್ತಾರ ಅವ್ರಿಗೆ ಊರಿಗೆ. ಯಾವಾಗ ಹೇಳು ಏನು ತಳ ತಳ ಹೊಲಿದ ಮಗಲ್ಲ, ಎಲ್ಲ ಹುಡುಗರ ನಿನ್ನ ಮುನ್ನಸಿಲ್ಲ. ಅಂಜಲಿ ಮದುವೆ ಅಂಕರ್ ಮುಗಿಯುತ್ತೀಗ, ಹೈಮೂನ್ಗೆ ಎಲ್ಲಿ ಹೋಗುದೀಗ? ದೋಸ್ತ ನೀ ಎಲ್ಲಿ ಅಂಜಲಿ ಬರಾಬರಿ ಬಡ್ದಲ್ಲ ನಮ್ಮ ಕೊಂಕ. ಅಣ್ಣ ಹಾ? ಏ ಅಣ್ಣ ಎಚ್ಚರಿಲ್ಲ ಹುಚ್ಚ ಹೆಣ್ಣಿಗೆ, ಅಣ್ಣ ಅಂದಳಲ್ಲೋ ಕೈ ಕೊಟ್ಟಳಲ್ಲೋ, ಅಣ್ಣ ಅಂದಳಲ್ಲೋ ಕೈ ಕೊಟ್ಟಳಲ್ಲೋ, ಪ್ರೀತಿ ಪ್ರೇಮ ಅಂತ ಹುಡುಗಿಗ ಸಾಧ್ಯವಲ್ಲೋ, ಪ್ರೀತಿ ಪ್ರೇಮ ಅಂತ ಹುಡುಗರಿಗ ಸಾಧ್ಯವಲ್ಲೋ, ಪ್ಯಾಟ ನೋಡಿ ನಾನು ಮರಳಾಗಿ ಹೋದೆ, ಪ್ಯಾಟ ನೋಡಿ ನಾನು ಮರಳಾಗಿ ಹೋದೆ. ತಂಗಿ ಈ ಸತ್ತೋಣನ ಪ್ರೀತಿ ಮರಿಬೇಡವಾ, ಬರುವ ವರ್ಷ ರಾಜಭಾಷಾ ಜಾತ್ರೆಗೆ ಲವ್ ಮಾಡಿದಂಗ ಮಾಡಿ ಮಳ್ಳಿ ಕಡಿಕೋಯಿದ್ದರು ಕಳ್ಳಿ, ಗಂಡಗ ಗೆಳೆಯಗ ಎಟ್ಟ ತೂಗಿನ ಒಂದೇ ತಕಡ್ಯಾಗ, ಗಂಡಗ ಗೆಳೆಯಗ ಎಟ್ಟ ತೂಗಿನ ಒಂದೇ ತಕಡ್ಯಾಗ, ಅತ್ತಿನ ಮಯಾಗನ ಕೋತ ಹೊಂಟೆ ಅತ್ತಿನ ತಕಡ್ಯಾಗ, ಅತ್ತಿನ ಮಯಾಗನ ಕೋತ ಹೊಂಟೆ ಅತ್ತಿನ ತಕಡ್ಯಾಗ. ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ನಿನ್ನ ಮದುವೆ ಬರದಾಗ ಮನದ ರೋಮಾನ, ಬೇಲಿಂದ ನನ್ನ ಗೆಳತಿ ನಿನ್ನ ಬಿಟ್ಟೇನ, ಮುಟ್ಟುವ ಚಪ್ಪಲ ಅರಿತಂತ ಬಿಡದೆ, ನಿನ್ನ ಕಣ್ಣನಕ್ಕಿಂತ ನಿನ್ನ ಮೈಯ ಮೊದಲ ನಾ ಮುಟ್ಟೇನ. ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಅಪ್ಪ ಹುಟ್ಟಿದರ ನೀತಿಲ ಇರ್ತೀತಿ, ನಚ್ಚಿದ ಹೊಡೆದ ನಂಬಿ ಬರ್ತೀತಿ, ಅಪ್ಪ ನೀತಿಲ ಇರ್ತೀತಿ, ನಚ್ಚಿದ ಹೊಡೆದ ನಂಬಿ ಬರ್ತೀತಿ, ಮೋಸದ ಬಲರಾಯಿಸದ ಹಾಸಿಗೆ ನೀ ಹಾಸು, ಅಗ್ನಿ ನೀ ಹಾಸು. ಮಧುರಂಗಿ ಬಣ್ಣ ನಾ ಡ್ರೈವರ, ನೀ ನರನವರ, ನಾ ಡ್ರೈವರ ನರನವರ, ಆ ಗೆಳಗುರ
ಗೆಳತಿರ ಸುಲಭವಲ್ಲ. ಕಾಣ ಭೀಮ ಒತ್ತಿ ಹಾಕರೆ ಕೊಟ್ಟದ ಕೊನೆಯನ್ನು. ಜಯರಾಜ್, ಈ ನಿನ್ನ ಆಳುಗಳಿಂದ ಕಟ್ಟು ಹಾಕಿದ ಅಂತೇಳಿ ಕಟ್ಟದಿಂದ ಬಲ ಬಂದು ನಿಗುರಾಡ್ತೀಯ. ಮನಸ್ಸ ಮಾಡಿದ್ರೆ ಈ ನಿಮ್ಮ ಆಳುಗಳಿಗೆ ಕಾಲಿನಿಂದ ನುಗ್ಗಿ ತುಳಿಯಬಲ್ಲ ಈ ಕರ್ಣ. ನಿನ್ನ ಕರ್ಣ ನಿನ್ನ ತಂದೆ ತಾಯಿಗಳನ್ನು ಕೊಂದು ಯಾವುದೇ ಸಾಕ್ಷಿ ಇಲ್ಲದೆ ಸುಟ್ಟು ಹಾಕಿಬಿಟ್ಟಿರುವೆನು. ನನ್ನ ತಂದೆ ತಾಯಿಯನ್ನು ಕೊಂದು ನಿನ್ನ ಸರ್ವ ಆಸ್ತಿಯನ್ನು ನಾನು ವಶಪಡಿಸಿಕೊಂಡಿರುವೆನು. ನೀನೇನಾದರೂ ಈ ರೀತಿ ಎಗರಾಡಿದರೆ ನಿನ್ನ ತಂದೆ ತಾಯಿ ಹೋದ ಜಾಗಕ್ಕೆ ನಿನಗೂ ಕಳಿಸುವೆ. ಎಚ್ಚರ. ಸ್ವಾಮಿ ಗಂಜಿ ಶರಣಾಗುವುದನ್ನು ತಿಳ್ಕೊಂಡು ನಾನು ಹಾಗೆ ತಿಳ್ಕೊಂಡೇನೋ. ನನ್ನ ತಂದೆ ತಾಯಿ ಕೊಲೆ ಮಾಡಿದ ಅವರನ್ನು ಸರ್ವನಾಶ ಮಾಡಲು ಗರ್ಭವತಿಯಲ್ಲಿ ಜನಿಸಿದ ಕಲಿಯುಗದ ಕಾರಣ ನಾನು. ಯಪ್ಪ ಸರ್ಕಾರ ಈ ಮಗನನ್ನು ಹಿಂಗೆ ಬಿಡ್ಬಾರ್ದು. ಎತ್ತಿಗೆ ನೆಳ್ಳಂಗೆ ಮಾಡಿ ಸತ್ ಹೊಡಿಬೇಕ್ರಿ. ಬಂದಿಗೆ ನೀವು ಕಳತ್ರಿ ಏನಂದೆ? ಈ ನಿನ್ನ ಆಳುಗಳಿಂದ ಕಟ್ಟಿಸಿ ಹಾಕಿದ್ದಕ್ಕೆ ನಿನಗೆ ಅಷ್ಟೊಂದು ಪಾಲಿಸಲು ಬರ್ತಲ್ಲ ಮಗನೇ. ಬೆಚ್ಚಲಾಡಿ ಹುಲಿಯನ್ನು ಗೊತ್ತಾಗುತ್ತದೆ ನಿಂದು ನಿನ್ನ ಸೌಕರ್ಯ ತಾಕತ್ತು. ಹಾಗೆ ಬಾರಿಕಲ್ಲು ತಗೊಂಡು ನಾನು ಬಾರಿಸಿದ್ದೇನೆ. ಇವನ ಸತ್ಯ ಕಡಿಮೆಯಾಗಬಹುದು. ತೆಗೆದುಕೊಂಡ ಬಾರಿಕಲ್ಲನ್ನು. ಮರ್ಯಾದೆ ಇರಲಿ. ನನ್ನ ಅಣ್ಣನನ್ನು ಕಟ್ಟಿರುವ ಹಾಗೆ ಬಿಚ್ಚಿದರೆ ಇಲ್ಲಂದರೆ ಪರಮಾತ್ಮನ ಆಸ್ಥಾನಕ್ಕೆ ಕಳಿಸಿಬಿಡುತ್ತೇನೆ ಮಗನೇ. ಹುಷಾರ್.
ಆತನಿಗೆ ಸೇರಲೇಬೇಕು. ತಪ್ಪು ಮಾಡಿದ ತಕ್ಕ ಶಿಕ್ಷೆ ಆಗಲೇಬೇಕು. ಇನ್ನು ಮುಂದೆ ನೀನು ಪರಪ್ಪನ ಅಗ್ರಹಾರ ಜೇಲದಲ್ಲಿ ರಾಗಿ ಮುರಿಯುವ ಕಾಲ ಹತ್ತಿರ ಬಂತು ಮಗನೇ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ನನ್ನ ಮನೆಗೆ ಬನ್ನಿ. ನನ್ನ ಮಗನಂತೆ ಮಾತನಾಡಿಸಿರಲ್ಲ. ಇವರನ್ನು ಮೊದಲು ಒಂದು ಒಳಗೆ ಹಾಕಿ ಇನ್ಸ್ಪೆಕ್ಟರ್, ಒಂದು ಒಳಗೆ ಹಾಕಿ. ಮಿಸ್ಟರ್ ಜಯರಾಜ್ ಅವರೇ, ಇವನು ನಿಮ್ಮ ಮನೆಗೆ ಕಳ್ಳತನ ಮಾಡಕ್ಕೆ ಬಂದ, ಇಲ್ಲ ದರೋಡೆ ಮಾಡಕ್ಕೆ ಬಂದವರ? ಸರಿಯಾದ ಟೈಮ್ ಬಂದವ್ ತರ ಮಾಡಿದ್ರಪ್ಪ ಸಾಹೇಬ್ರ. ಜಯರಾಜ್, ಧರ್ಮದ ತುಂಬಿರುವ ಇಂಥ ಕಲಿಯುಗದಲ್ಲಿ ನಿಮ್ಮಂತ ಗರ್ಜಿಸಿ ಕೇಳುವ ಅಂದರು ಹುಟ್ಟಿ ಬಂದಿರುವ ಗಂಡು ಕಲಿಯಿರುವ ಮಿಸ್ಟರ್ ಅರ್ಜುನ್, ಇವರು ನಮ್ಮ SP, ಇವರು ಮಿಸ್ಟರ್ SP ಅಂತ ತಿಳಿದುಕೊಳ್ಳಿ. ಎಸ್ ಸರ್. ಸತ್ಯ, ಈ ಎಲ್ಲ ನನ್ನ ಮಕ್ಕಳನ್ನು ಓದ್ದು ಒಳಗಡೆ ಹಾಕೋ. ಕರೆದುಕೊಂಡು ನಡಿ ಇವ್ರಿಗೆ ಸ್ಟೇಷನ್ಗೆ. ನೋಡಮ್ಮ ಶೀಲ, ಇಷ್ಟು ದಿನ ಮಾಡಿರುವ ನೀನು ಅನ್ಯಾಯ ಇನ್ನೂ ಚೆನ್ನಾಗಿರೋ. ನೀನು ಮಾಡಿರುವ ತಪ್ಪಿಗೆ ಕಾನೂನು ಅಪರವಾಗಿ ನಿನ್ನನ್ನು ಕೂಡ ಅರೆಸ್ಟ್ ಮಾಡಲೇಬೇಕಾಗುತ್ತದೆ. ಸತ್ಯ, ನನ್ನ ಸೊಸೆಯನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ನಡೆ. ಓಕೆ ಸರ್. ಎಂತ ಕರ್ಮ ತುಂಬಿದ ರಾಕ್ಷಸರ ನಡುವೆ ಜೋಡು ಹುಲಿಗಳಂತೆ ನಮ್ಮ ವಸಂತರಾಯ ದೇಸಾಯಿಯವರ ಮನೆತನ ಸರ್ವನಾಶ ಮಾಡಿ ಕಸಿದುಕೊಂಡು ಕಾರ್ಗತ್ತಲೆಯಿಂದ ಇಷ್ಟು ದಿನ ಆವರಿಸಿತು ನಮ್ಮ ಮನೆ. ಇವತ್ತು ಧರ್ಮದಿಂದ ಈ ಮನೆಯನ್ನು ಮತ್ತು ಧರ್ಮ ತುಂಬಿಸಿ ಹೇಗೆ ಬೆಳಕ ತೋರಿಸುವಂತೆ ಸೃಷ್ಟಿಸಿರುವುದು. ಇವು ಕಲಿಯುಗದ ಜೋಡು, ಕಲಿಯುಗದ ಕರ್ಜಿಸಿದ ಕರ್ಣಾರ್ಜುನರಾಗಿ ಮುಂದೆ ಈ ಸಮಾಜಕ್ಕೆ ತಂದೆ ತಾಯಿಗಳ ಹಾಗೆ ನೀವು ಮುಂದಕ್ಕೆ ಒರೆಸಿಕೊಂಡು ಹೋಗಿರಪ್ಪ. ಅಣ್ಣ, ಕರ್ಮಕ್ಕೆ ಶಿಕ್ಷೆ ಕೊಟ್ಟು ಧರ್ಮಕ್ಕೆ ನ್ಯಾಯಪಡಿಸಿ ನನ್ನ ತಂದೆ ತಾಯಿ ಕೊಲೆ ಮಾಡಿರೋ ಶಿಕ್ಷೆ ಕೊಟ್ಟೆ. ನನ್ನ ಛಲ ತೀರಿತು. ಅಣ್ಣ, ನನ್ನ ತಂದೆಯವರು ನನ್ನ ಹೆಸರಲ್ಲಿ ಎಲ್ಲ ಆಸ್ತಿಯನ್ನು ಬರೆದಿಟ್ಟು ಹೋಗಿದ್ದಾರೆ. ಇದರಲ್ಲಿರುವ ಈ ಕಾಗದ ಪತ್ರವನ್ನು ತೆಗೆದುಕೊಳ್ಳೋಣ, ತೆಗೆದುಕೊಳ್ಳಿ. ಏನಣ್ಣ ನಿನ್ನ ಮಾತಿನ ಅರ್ಥ? ಹೌದಣ್ಣ. ಅಣ್ಣ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ರಾಜಾಭಾಕ್ಷರನ್ನು ಅನಿಸುತ್ತಾ ನಮ್ಮೆಲ್ಲರನ್ನು ಹೇಳುವ ಸತ್ಯ ಇದೆ. ಆದ್ರೆ ಇದರಲ್ಲಿರುವ ಇನ್ನು ಮೇಲೆ ಆದರೂ ಇಬ್ರು ಗಂಡ ಹೆಂಡತಿ ಸುಖವಾಗಿ